ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಏನಂತಂದರೆ ಸ್ನೇಹಿತರೆ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ. ಏನು ಮಾಡಿದ್ರು ನಮ್ಮ ಮಕ್ಕಳಲ್ಲಿ ನಾವು ಎಷ್ಟೆಲ್ಲ ಹೇಳ್ಕೊಟ್ರು ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸ್ತಾನೆ ಇಲ್ಲ. ಇನ್ನೇನು ಎಕ್ಸಾಮ್ಗಳೆಲ್ಲ ಹತ್ರ ಬರ್ತಾ ಇದೆ, ಅಂಥದ್ರಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಅಂಕಗಳನ್ನ ಗಳಿಸ್ಬೇಕು, ಮತ್ತು ನೀವು ಹೇಳಿದ ಮಾತನ್ನು ಕೇಳಿ ಚೆನ್ನಾಗಿ ಓದಿ ಒಳ್ಳೆ ಅಂಕಗಳ ಜೊತೆಗೆ ಜ್ಞಾನ ಮತ್ತು ಬುದ್ಧಿನ ಪಡ್ಕೊಬೇಕು ಅಂತ ಬಯಸೋವಂಥವ್ರು ಖಂಡಿತವಾಗ್ಲೂ ಇದೇ ಭಾನುವಾರದ ಸಮಯಗಳಲ್ಲಿ ಎಕ್ಸಾಮ್ ಇನ್ನೇನು ಹತ್ರ ಇರೋದ್ರಿಂದ ಇವಾಗಲಿಂದ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದು ಖಂಡಿತವಾಗ್ಲೂ ಚೆನ್ನಾಗಿ ಆಗಿಬರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಒಂದು ತಾಮ್ರದ ಚೊಂಬನ್ನು ನೀವು ತೊಗೊಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕಬೇಕಾಗುತ್ತೆ, ಮತ್ತು ಅದಕ್ಕೆ ತಾಮ್ರದ ಚೊಂಬಿನ ಮುಕ್ಕಾಲು ಭಾಗ ನೀರನ್ನು ಹಾಕಬೇಕಾಗುತ್ತೆ, ಕಾಲು ಭಾಗ ಹಾಲನ್ನು ಸೇರಿಸ್ಬಿಟ್ಟು ಮಕ್ಕಳ ಕೈಯಲ್ಲಿ ಆ ಚೊಂಬನ್ನು ನೀವು ಕೊಟ್ಟು ಅದರಲ್ಲಿ ನೀವು ಐಂ ನಮಃ ಶಿವಾಯ ಅಂತ ನೀವು ಆ ಮಂತ್ರನೇ ಹೇಳ್ಕೊಬೇಕಾಗುತ್ತೆ. ಏನು ಹೇಳಿ? ಐಂ ನಮಃ ಶಿವಾಯ ಅಂತ ಹೇಳಿ 108 ಸರಿ ಇಲ್ಲ 11 ಸರಿ ನೀವು ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಅರಳಿ ಮರದ ವೃಕ್ಷಕ್ಕೆ ತಗೊಂಡೋಗಿ ಆ ನೀರನ್ನು ತಗೊಂಡೋಗಿ ಸುರಿಸೋದ್ರಿಂದ ಪ್ರತಿ ಭಾನುವಾರ ಇಲ್ಲ ಗುರುವಾರದ ಸಮಯದಲ್ಲಿ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆಗಳಿದ್ದರೆ ಅಥವಾ ಕುಂಠಿತ ಆಗ್ತಾ ಇದ್ದರೆ ಅಥವಾ ಮಕ್ಕಳು ಚೆಂಡೆ ಹಿಡಿತಾ ಇದ್ದರೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತ ಬಯಸೋವಂಥವ್ರು ಅದನ್ನು ಸ್ವಯಂಕೃತವಾಗಿ ಮಕ್ಕಳ ಕೈಯಿಂದನೇ ನೀವು ಮಾಡಿಸ್ಬೇಕಾಗುತ್ತೆ. ಅದರಲ್ಲೂ ಭಾನುವಾರದ ಸಮಯದಲ್ಲೇ ಮಾಡಿಸ್ಬೇಕಾಗಿರೋದ್ರಿಂದ ಖಂಡಿತವಾಗ್ಲೂ ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಯಾವಾಗಲೂ ಅಷ್ಟೇನೆ ನಾವು ಒಳ್ಳೆಯ ದಿನಗಳಲ್ಲಿ ಒಳ್ಳೆಯದನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ನಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಭಾನುವಾರ ದಿನ ನೀವು ಮಾಡ್ಕೊಬೇಕಾಗುತ್ತೆ, ತಪ್ಪಿದ್ರೆ ಗುರುವಾರದ ದಿನ ನೀವು ಇದನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.